ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ. ಅದು ಮುಂಚೆ ಯೂಟ್ಯೂಬಿಂದ ಒಂದು ಅಪ್ಡೇಟ್ ಬಂದಿತ್ತು ರೀಸೆಂಟ್ಲಿ. ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಮೇಲೆ ಪಿನ್ ಮಾಡ್ತೀನಿ. ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಪೂರ್ತಿ ವಿಡಿಯೋ ನೋಡಿ. ಯೂಟ್ಯೂಬಿಂದ 4 ಅಪ್ಡೇಟ್ಸ್ ಬಂತು. 4 ಅಪ್ಡೇಟ್ನಲ್ಲಿ ಒಂದು ಅಪ್ಡೇಟು ಯೂಟ್ಯೂಬ್ ಅವರು ವೈಟಿ ಸ್ಟುಡಿಯೋನ ಇನ್ನೂ ಅಪ್ಗ್ರೇಡ್ ಮಾಡ್ತಿದ್ದಾರೆ ಡ್ಯಾಶ್ ಬೋರ್ಡ್ನ. ಸೊ ಆ ಪರ್ಟಿಕ್ಯುಲರ್ ಏನಿದೆ ವೈಟಿ ಸ್ಟುಡಿಯೋಗೆ ನಾವು ಫೀಡ್ಬ್ಯಾಕ್ ಕೊಡಬೇಕಂತ ಒಂದು ಲಿಂಕ್ ಕೊಟ್ಟಿದ್ರು. ಅಂದರೆ ಫೀಡ್ಬ್ಯಾಕ್ ಕೊಡಬೇಕಂತ ಒಂದು ಸರ್ವೆ ಇತ್ತು. ಆ ಪರ್ಟಿಕ್ಯುಲರ್ ಸರ್ವೆ ಫಿಲ್ ಮಾಡೋದು ಹೇಗೆ ಅಂತ ಡೆಡಿಕೇಟೆಡ್ ವಿಡಿಯೋ ಮಾಡ್ಬೇಕಂತ ಅಂದರೆ ಕಮೆಂಟ್ಸ್ ತಿಳಿಸಿ ಅಂತ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ದಾರೆ ನನಗೆ. ಇದ್ರ ಬಗ್ಗೆ ವಿಡಿಯೋ ಮಾಡು ಬರೋದು, ಫಾರ್ಮ್ ಬಗ್ಗೆ ಹೇಗೆ ಫಿಲ್ ಮಾಡೋದು ಅಂತ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಈ ಪರ್ಟಿಕ್ಯುಲರ್ ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಕರೆಕ್ಟ್ಲಿ, ಮತ್ತು ಈ ಪರ್ಟಿಕ್ಯುಲರ್ ಫಾರ್ಮ್ ಅಥವಾ ಸರ್ವೇದ ಲಿಂಕ್ ಹೇಗೆ ಸಿಗುತ್ತೆ ನಿಮಗೆ ಅಂತ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ವಿಡಿಯೋ ತಪ್ಪದೆ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರೆ ಹೇಗೆ ಫಿಲ್ ಮಾಡೋದು ಈ ಫಾರ್ಮ್ನ, ಮತ್ತು ಈ ಪರ್ಟಿಕ್ಯುಲರ್ ಫಾರ್ಮ್ ಅಥವಾ ಸರ್ವೇದ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಪೂರ್ತಿ ನಿಮಗೆ ನಾಲೆಜ್ ಸಿಗುತ್ತೆ. ಮತ್ತು ಈ ವಿಡಿಯೋ ಮಾಡುವ ಉದ್ದೇಶ ಕಾರಣವೇನಂತ ಅಂದರೆ ಈ ಸರ್ವೆ ಮಾಡೋದು. ಈ ಪರ್ಟಿಕ್ಯುಲರ್ ಸರ್ವೇರಲ್ಲಿ ಏನು ತಿಳಿಸ್ತಾ ಇದೀವಿ ಅಂತ ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಡ್ಯಾಶ್ ಬೋರ್ಡ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ. ಸೊ ಇದ್ರ ಬಗ್ಗೆ ನಾನು ಕೆಲವೊಂದು ಸಜೆಷನ್ಸ್ ನೀಡಿದ್ದೀನಿ. ಸೊ ಅದೇನಂತ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬರೀ ಈ ಥರ ಮಾಡಿದ ನಮ್ಮ ಟಾಪಿಕ್ ಶುರು ಮಾಡೋಣ. ಈಗ ನೋಡಿ, ಸಡಲ್ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಿಮಗೆ. ಫಸ್ಟ್ ಇಂಟರ್ಫೇಸ್ ಓಪನ್ ಮಾಡ್ತಾ ಈ ರೀತಿ ನಮಗೆ ಬರುತ್ತೆ ಯೂಟ್ಯೂಬ್ ಸ್ಟುಡಿಯೋ ಡ್ಯಾಶ್ ಬೋರ್ಡ್ ಫೀಡ್ಬ್ಯಾಕ್ ಅಂತ. ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನಮಗೆ ಒಂದು ಕ್ವಶನ್ ಸಿಗುತ್ತೆ. ಇಲ್ಲಿ ವಾಟ್ ಡಿವೈಸ್ ಆರ್ ಯು ಯೂಸಿಂಗ್ ಆನ್ ವೈಟಿ ಸ್ಟುಡಿಯೋ ಆನ್ ಟುಡೇ ಅಂತ. ಅಂದರೆ ಯಾವ ಪರ್ಟಿಕ್ಯುಲರ್ ಡಿವೈಸಸ್ನಲ್ಲಿ ನೀವು ಯೂಟ್ಯೂಬ್ ಸ್ಟುಡಿಯೋ ಅಥವಾ ವೈಟಿ ಸ್ಟುಡಿಯೋನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕೇಳ್ತಿದ್ದಾರೆ. ಸೊ ನಾನು ಬೋತ್ ಆನ್ ಅ ಫೋನ್ ಆ್ಯಂಡ್ ಆನ್ ಅ ಕಂಪ್ಯೂಟರ್ ಅಂತ ಕ್ಲಿಕ್ ಕೊಡ್ತೀನಿ. ಕಾರಣವೇನಂತ ಅಂದರೆ ನಾನು ಮೊಬೈಲಲ್ಲಿ ಯೂಸ್ ಮಾಡ್ತೀನಿ, ನನ್ನ PC-ನಲ್ಲಿ ಅಂದರೆ ಕಂಪ್ಯೂಟರ್ನಲ್ಲೂ ನಾನು ಯೂಸ್ ಮಾಡ್ತೀನಿ ಯೂಟ್ಯೂಬ್ ಸ್ಟುಡಿಯೋನ. ಸೊ ಅದ್ರಗೋಸ್ಕರ ಆಪ್ಷನ್ ಟಿಕ್ ಮಾಡಿದ್ದೀನಿ. ನೀವು ಇನ್ನೊಂದು ಬೇಜನ್ ರೀತಿ ಆಪ್ಷನ್ಸ್ ಇದೆ. ಫೋನಲ್ಲಿ ಯೂಸ್ ಮಾಡ್ತೀರಾ ಅಂತ ಅಂದರೆ ಫೋನ್ ಆರ್ ಟ್ಯಾಬ್ಲೆಟ್ ಕೊಡ್ಬೋದು. ಬೇರೆ ಕಂಪ್ಯೂಟರ್ ಅಂತ ಅಂದರೆ ಕಂಪ್ಯೂಟರು, ಇಲ್ಲಾಂದರೆ ನಾನು ಸ್ಟುಡಿಯೋ ಯೂಸೇ ಮಾಡ್ತಿಲ್ಲ ಅಂತ ಅಂದರೆ ಐ ಆಮ್ ನಾಟ್ ಯೂಸಿಂಗ್ ಸ್ಟುಡಿಯೋ ಅಂತ ನೀವು ಆ ಪರ್ಟಿಕ್ಯುಲರ್ ಆಪ್ಷನ್ನ ಕೊಡಬೇಕಾಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೀವು ನೆಕ್ಸ್ಟ್ ಅಂತ ಕೊಟ್ಟಾಗ ಇನ್ನೊಂದು ಇಂಟರ್ಫೇಸ್ ಇಲ್ಲಿ ನಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಸ್ಕ್ರಾಲ್ ಮಾಡಿ ಮತ್ತು ನೋಡಿ ಹೌ ಯೂಸ್ಫುಲ್ ಇಸ್ ದ ಸ್ಟುಡಿಯೋ ಡ್ಯಾಶ್ ಬೋರ್ಡ್ ಆನ್ ಫೋನ್ ಆ್ಯಪ್. ಅಂದರೆ ಈ ವೈಟಿ ಸ್ಟುಡಿಯೋ ಆ್ಯಪು ಫೋನಲ್ಲಿ ಹೇಗಿದೆ ಅಂತ ನೀವು ಇಲ್ಲಿ ತಿಳಿಸ್ಬೇಕಾಗುತ್ತೆ. ನಾನು ನನ್ನ ಪರ್ಸನಲ್ ಆಗಿ 4 ಸ್ಟಾರ್ಸ್ ಕೊಡ್ತೀನಿ ನಾನು. ಕಾರಣವೇನಂತ ನೆಕ್ಸ್ಟ್ ನಿಮಗೆ ತಿಳಿಸ್ತೀನಿ. ಮತ್ತು ವೈಟಿ ಸ್ಟುಡಿಯೋ ಡೆಸ್ಕ್ಟಾಪಲ್ಲಿ ಹೇಗಿದೆ, ಯೂಸ್ಫುಲ್ ಇದೆಯಾ ಯೂಸ್ಫುಲ್ ಇಲ್ವಾ ಅಂತ ಇಲ್ಲಿ ರೇಟಿಂಗ್ ಕೇಳ್ತಿದ್ದೆ. ಇದಕ್ಕೆ 5 ಸ್ಟಾರ್ ಕೊಡ್ತೀನಿ. ಇಲ್ಲಿ ಮೋಸ್ಟ್ ವ್ಯಾಲ್ಯೂಬಲ್ ಆರ್ ಯೂಸ್ಫುಲ್ ಅಬೌಟ್ ದ ಡ್ಯಾಶ್ ಬೋರ್ಡ್ ಟುಡೇ ಅಂತ ಇಲ್ಲಿ ಕೇಳ್ತಿದ್ದೆ. ಅಂದರೆ ಯಾರು ಚೆನ್ನಾಗಿ ಅನಿಸ್ತು ನಿಮಗೆ ವೈಟಿ ಸ್ಟುಡಿಯೋ ಡ್ಯಾಶ್ ಬೋರ್ಡ್ನಲ್ಲಿ ಅಂತ ಹೇಳಿ ಅಂತ ಈ ರೀತಿ ಕೇಳ್ತಾ ಇರುವಂಥದ್ದು. ಸೊ ಇಲ್ಲಿ ನಾವೇನು ಟೈಪ್ ಮಾಡ್ತೀನಿ, ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ನಾನು ದ ವಿಡಿಯೋ ಆ್ಯಂಡ್ ದ ಅಪ್ಲೋಡಿಂಗ್ ಟೆಕ್ನಿಕ್ ಅಂತ ಇಲ್ಲಿ ಹಾಕ್ತೀನಿ ನಾನು. ಸೊ ಕಾರಣವೇನಂತ ಅಂದರೆ ಈ ರೀತಿ ನಾನು ಏನಕ್ಕೆ ಆಗ್ತಾ ಇದ್ದೀನಿ ಅಂತ ಅಂದರೆ ನಾವು ಯೂಟ್ಯೂಬ್ ಸ್ಟುಡಿಯೋ ನಾವು ಕ್ರೋಮಲ್ಲಿ ಹೋದಾಗ ಹೇಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಮತ್ತು ಹೇಗೆ ಚೆನ್ನಾಗಿರುತ್ತೆ ಅನಲ್ಯಾಟಿಕ್ಸು. ಸೊ ಅದೆಲ್ಲ ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ನಮ್ಗೆ ತೋರಿಸುತ್ತೆ. ಸೊ ಆ ರೀತಿ ಡೀಟೇಲ್ ಅಪ್ಲೋಡಿಂಗ್, ಡೀಟೇಲ್ ಅನಲ್ಯಾಟಿಕ್ಸು ಡೀಪಾಗಿ ಸಿಗುತ್ತಲ್ಲ ನಮಗೆ. ಸೊ ಆ ಪರ್ಟಿಕ್ಯುಲರ್ ಇನ್ಫೋ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಅಲ್ಲಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮ್ದೇನು ಫೀಡ್ಬ್ಯಾಕ್ ಅನಿಸ್ತು ಅಂತ ಇಲ್ಲಿ ಬೇಕಾದ್ರೆ ನೀವೇ ಓನಾಗಿ ತಿಳಿಸ್ಬೋದು. ಇಲ್ಲಾಂದರೆ ಈ ರೀತಿ ನಾನು ಮಾಡಿದ್ದೀನಲ್ಲ ದ ವಿಡಿಯೋ ಅಪ್ಲೋಡಿಂಗ್ ಟೆಕ್ನಿಕ್ ಆ್ಯಂಡ್ ದ ಅನಲ್ಯಾಟಿಕ್ಸ್, ಈ ರೀತಿನೂ ಬೇಕಾದ್ರೆ ನೀವು ಹಾಕೊಬೋದು. ಮತ್ತು ಇಲ್ಲಿ ವಾಟ್ಸ್ ಲೀಸ್ಟ್ ವ್ಯಾಲ್ಯೂಬಲ್ ಅಂದರೆ ಯಾವ್ದು ತುಂಬ ಇಷ್ಟ ಆಗಲಿಲ್ಲ ನಿಮಗೆ, ಯಾವುದು ಇಷ್ಟನೇ ಆಗಲಿಲ್ಲ ಡ್ಯಾಶ್ ಬೋರ್ಡ್ನಲ್ಲಿ ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು. ಸೊ ಇಲ್ಲಿ ನಾನೇನು ಮಾಡ್ತೀನಿ, ದ ವಿಡಿಯೋ ಅಪ್ಲೋಡಿಂಗ್ ಟೆಕ್ನಿಕ್ ಇನ್ ಮೊಬೈಲು ಸ್ಟುಡಿಯೋ ಆ್ಯಪ್. ಅಂದರೆ ವಿಡಿಯೋ ಹೇಗೆ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ನಲ್ಲಿ ಅದು ಚೆನ್ನಾಗಿಲ್ಲ, ಇಷ್ಟ ಆಗಲಿಲ್ಲ ನನಗೆ ಅಂತ ಇಲ್ಲಿ ನಾವು ತಿಳಿಸ್ಬೇಕಾಗುತ್ತೆ. ಸೊ ನಿಮ್ಮ ಇಷ್ಟ ಯಾವ್ದು ನಿಮಗೆ ಇಷ್ಟ ಆಗಲಿಲ್ಲ ಆಪ್ಷನ್ನು, ಆ ಪರ್ಟಿಕ್ಯುಲರ್ ಆಪ್ಷನ್ನ ಇಂಪ್ರೂವ್ಮೆಂಟ್ ಮಾಡಬೇಕಂತ ಅಂದರೆ ಇಲ್ಲಿ ಲೀಸ್ಟ್ ವ್ಯಾಲ್ಯೂಬಲ್ ಅಂದರೆ ಯಾವ್ದು ನಿಮ್ಗೆ ಇಷ್ಟ ಆಗಲಿಲ್ಲ ವೈಟಿ ಸ್ಟುಡಿಯೋ ಡ್ಯಾಶ್ ಬೋರ್ಡ್ನಲ್ಲಿ ಅಲ್ಲಿ ನೀವು ತಿಳಿಸ್ಬೇಕಾಗತ್ತೆ ಇದನ್ನ. ಮತ್ತು ಇನ್ನೊಂದು ವಾಟ್ಸ್ ದ ಒನ್ ಥಿಂಗ್ ಯು ವಾಂಟ್ ಟು ಇಂಪ್ರೂವ್ ಆರ್ ಚೇಂಜ್ ದ ಅನಲ್ಯಾಟಿಕ್ಸ್ ಆರ್ ಡ್ಯಾಶ್ ಬೋರ್ಡ್ ಇಫ್ ಯು ಕುಡ್. ಅಂದರೆ ನಿಮ್ಗೆ ಚಾನ್ಸ್ ಸಿಕ್ತು ಅಂತ ಅಂದರೆ ಏನನ್ನ ಚೇಂಜ್ ಮಾಡಬೇಕು ಅಥವಾ ಏನನ್ನ ಇಂಪ್ರೂವ್ ಮಾಡಬೇಕು ಡ್ಯಾಶ್ ಬೋರ್ಡ್ ಬಗ್ಗೆ ಅಂತ ಇಲ್ಲಿ ಕೇಳ್ತಿದ್ದಾರೆ. ಸೊ ನಾನಿಲ್ಲಿ ಇಂಪುಟ್ ಮಾಡ್ತೀನಿ ಆನ್ಸರ್ ಅಂತ ಅಂದರೆ
ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಈ ರೀತಿ ನಾನು ಇಂಪೋರ್ಟ್ ಮಾಡಿದ್ದೀನಿ ಆನ್ಸರು. ದ ವಿಡಿಯೋ ಅಪ್ಲೋಡಿಂಗ್ ಶುಡ್ ಬಿ ಡನ್ ಈಸಿಯರ್ ಆ್ಯಂಡ್ ಫಾಸ್ಟರ್ ಮೆಥಡ್ ಆ್ಯಂಡ್ ಶುಡ್ ಬಿ ಇಂಪ್ರೂವ್. ದಿಸ್ ಮೆಥಡ್ ಶುಡ್ ಬಿ ಲೈಕ್ ವಿ ಆರ್ ಅಪ್ಲೋಡಿಂಗ್ ಇನ್ ದ ಯೂಟ್ಯೂಬ್ ಸ್ಟುಡಿಯೋ ಡೆಸ್ಕ್ಟಾಪ್. ಇದರ ಅರ್ಥ ಏನಂತ ಅಂದರೆ, ಈ YT ಸ್ಟುಡಿಯೋ ಆ್ಯಪ್ನಲ್ಲಿ ವಿಡಿಯೋ ಅಪ್ಲೋಡಿಂಗ್ ಏನಿದೆ ಅದಿನ್ನ ಫಾಸ್ಟಿಂಗ್ ಇರಬೇಕು, ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು, ಫಾಸ್ಟ್ ಆ್ಯಂಡ್ ಈಸಿಯರ್ ಮೆಥಡ್ ತರಬೇಕು. ಸೊ ಆ ರೀತಿ ಮೆಥಡು ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದಾಗ ಹೇಗಿರ್ಬೇಕಂದ್ರೆ, YT ಸ್ಟುಡಿಯೋ ಕ್ರೋಮ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ ಏನೋ ಅಂತ ಆ ರೀತಿ ಅನಿಸ್ಬೇಕು ಅಂತ ಈ ರೀತಿ ನಾನು ಒಂದು ಫೀಡ್ಬ್ಯಾಕ್ ನಾನು ನಿಮಗೆ ಕೊಟ್ಟಿದ್ದೀನಿ ಇಲ್ಲಿ. ಸೊ ನಿಮ್ಗೆ ಏನು ಇಷ್ಟ ಬಂದಿದೆ ಅಲ್ಲಿ ಹಾಕೋಬೋದು, ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು, ಏನೇನು ಚೇಂಜಸ್ ಮಾಡಬೇಕು ಅಂತ ನಿಮ್ಮ ಪ್ರಕಾರ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಎನಿ ಥಾಟ್ಸ್ ಯು ವುಡ್ ಲೈಕ್ ಟು ಶೇರ್ ವಿತ್ ಅಸ್ ಅಬೌಟ್ ದ ಯೂಟ್ಯೂಬ್ ಸ್ಟುಡಿಯೋ ಡ್ಯಾಶ್ಬೋರ್ಡ್. ಅಂದರೆ ಏನಾದರೂ ಒಂದು ಥಾಟ್ಸ್ ಇದೆಯಾ ಯೂಟ್ಯೂಬ್ ಸ್ಟುಡಿಯೋ ಡ್ಯಾಶ್ಬೋರ್ಡ್ ಬಗ್ಗೆ ಶೇರ್ ಮಾಡೋಕ್ಕೆ ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ನಾನಿಲ್ಲಿ ಏನು ಹಾಕಿದ್ದೀನಿ, ಇಫ್ ದ ವಿಡಿಯೋ ಅಪ್ಲೋಡಿಂಗ್ ಮೆಥಡ್ ವಿಲ್ ಬಿ ಇಂಪ್ರೂವ್ಡ್ ದೆನ್ ದಿಸ್ ಪ್ರಾಬ್ಲಮ್ ವಿಲ್ ಬಿ ರಿಸಾಲ್ವ್ಡ್. ಅಂದರೆ ವಿಡಿಯೋ ಅಪ್ಲೋಡಿಂಗ್ ಮೆಥಡು YT ಸ್ಟುಡಿಯೋ ಏನಿದೆ ಆ್ಯಪ್ನಲ್ಲಿ ಅದು ಇನ್ನೂ ಇಂಪ್ರೂವ್ ಆಗಿದ್ರೆ ಅವಾಗ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಈ ರೀತಿ ನಾನು ನಿಮಗೆ ಈ ರೀತಿ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ ಇಲ್ಲಿ. ಸೊ ನಿಮಗೆ ಅನ್ನಿಸ್ತು ಏನೇನು ಇಷ್ಟ ಆಯಿತು ಈ ಪರ್ಟಿಕ್ಯುಲರ್ ಯೂಟ್ಯೂಬ್ ಡ್ಯಾಶ್ಬೋರ್ಡ್ ಬಗ್ಗೆ, ಏನೇನು ಥಾಟ್ಸ್ ಇತ್ತು ಇಲ್ಲಿ ನೀವು ಶೇರ್ ಮಾಡ್ಕೊಬೋದು. ಶೇರ್ ಮಾಡಿಬಿಟ್ಟು ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಡ್ಬೋದು. ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟಾಗ ಅವಾಗ ಆ ಪರ್ಟಿಕ್ಯುಲರ್ ಏನಿದೆ ಫೀಡ್ಬ್ಯಾಕು ಸಬ್ಮಿಟ್ ಆಯಿತು, ಯೋರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅಂತ ಇಲ್ಲಿ ಬಂದಿರುವಂಥದ್ದು. ಬೇಕಾದ್ರೆ ಇನ್ನೊಂದು ರೆಸ್ಪಾನ್ಸ್ ಕೂಡ ಮತ್ತೆ ಸಬ್ಮಿಟ್ ಮಾಡ್ಬೋದು. ಸೊ ಈ ರೀತಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ನೀವೇನಿದೆ ಯೂಟ್ಯೂಬ್ ಸ್ಟುಡಿಯೋ ಡ್ಯಾಶ್ಬೋರ್ಡ್ ಫೀಡ್ಬ್ಯಾಕು ಆ ಫಾರ್ಮ್ ಅಥವಾ ಸರ್ವೆ ಏನಿದೆ ಆರಾಮಾಗಿ ಈ ರೀತಿ ಫಿಲ್ ಮಾಡ್ಬೋದು. ನಾನು ಹೇಳ್ದಲ್ಲ ಆ ರೀತಿ ಏನು ಫೀಡ್ಬ್ಯಾಕ್ ಏನಿದೆ, ಯಾವ್ದು ಇಷ್ಟ ಆಯ್ತು ಯಾವ್ದು ಇಷ್ಟ ಆಗಿಲ್ಲ, ಏನು ಇಂಪ್ರೂವ್ ಮಾಡಬೇಕು ಏನೋ ಥಾಟ್ಸ್ ಇದೆ. ಸೊ ಈ ನಾಲ್ಕು ಏನಿದೆ ಆಪ್ಷನ್ನು ಅದೇ ನಿಮ್ಮದು ಓನು. ಇಲ್ಲಾಂದರೆ ನಾನು ಟೈಪ್ ಮಾಡಿದ್ದೀನಲ್ಲ ಆ ರೀತಿ ಬೇಕಾದ್ರೂ ನೀವು ಟೈಪ್ ಮಾಡ್ಬೋದು. ಹೇಳೋಕ್ಕಾಗಲ್ಲ, ಫ್ಯೂಚರ್ನಲ್ಲಿ ಯೂಟ್ಯೂಬ್ ಅವರು ನಮ್ಮ ಪರ್ಟಿಕ್ಯುಲರ್ YT ಸ್ಟುಡಿಯೋ ಮೊಬೈಲ್ ಆ್ಯಪ್ನಲ್ಲಿ ಇನ್ನೂ ಇಂಪ್ರೂವ್ ಮಾಡ್ಬೋದು ವಿಡಿಯೋ ಅಪ್ಲೋಡಿಂಗ್ ಮೆಥಡ್. ಸೊ ಆ ರೀತಿ ನಾನು ಆ ಪರ್ಟಿಕ್ಯುಲರ್ ಏನಿದೆ ಫೀಡ್ಬ್ಯಾಕ್ ನಾನು ಶೇರ್ ಮಾಡಿದೆ. ಸೊ ನಿಮ್ಗೆ ಅನ್ನಿಸ್ತು ಯಾವ ರೀತಿ ನೀವು ಶೇರ್ ಮಾಡಬೇಕು ಫೀಡ್ಬ್ಯಾಕ್ ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಏನಿದೆ ವಿಡಿಯೋ ಅಪ್ಲೋಡಿಂಗ್ ಬಗ್ಗೆನೇ ಫೀಡ್ಬ್ಯಾಕ್ ಶೇರ್ ಮಾಡಬೇಕಂತ ಅಂದರೆ ಶೇರ್ ಮಾಡ್ಬೋದು, ಅಥವಾ ಏನಾದರೂ ಮಿಸ್ಟೇಕ್ ಆಗಿದೆ ಏನಾದರೂ ಎರರ್ ಆಗಿದೆ ಅಂತ ಅಂದರೆ ಅದ್ರ ಬಗ್ಗೆ ಇಂಪ್ರೂವ್ ಮಾಡಬೇಕು ಚೇಂಜ್ ಮಾಡಬೇಕಂತ ಅಂದರೆ ಬೇಕಾದ್ರೂ ಅಲ್ಲಿ ಫೀಡ್ಬ್ಯಾಕ್ ಕೊಡ್ಬೋದು. ಸೊ ಇಷ್ಟು ಸ್ಟೆಪ್ಸ್ ಆಯಿತು. ಮತ್ತು ನೀವು ಕೇಳ್ಬೋದು ಬರೋದು ಹೆಂಗೆ ಇಲ್ಲಿ ಸಿಗುತ್ತೆ ಲಿಂಕು ಅಂತ. ಜಸ್ಟ್ ನೀವೇನು ಮಾಡಬೇಕಂತ ಅಂದರೆ ಕೆಳಗಡೆ ಕಾಣಿಸಿದಿಲ್ಲ ನಂಬರು 9916156618 ಇದ್ರಿಗೆ ಜಸ್ಟ್ ವಾಟ್ಸ್ಯಾಪ್ ಮಾಡಿ ಇದು ಫಾರಮ್ಗೆ ಲಿಂಕ್ ಬೇಕು ಅಂತ ನೀವು ಹೇಳಿ, ಆವಾಗ ನಮ್ಮ ತಂದೆ ಅಥವಾ ನಾನೇ ನಿಮಗೆ ಕಳಿಸ್ತೀನಿ ಲಿಂಕು. ಆ ಪರ್ಟಿಕ್ಯುಲರ್ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಈ ಪರ್ಟಿಕ್ಯುಲರ್ ವಿಡಿಯೋ ಪೂರ್ತಿ ನೋಡಿಕೊಂಡು ನೀವು ಆರಾಮಾಗಿ ಸ್ಟೆಪ್ ಬೈ ಸ್ಟೆಪ್ ಏನಿದೆ ಫಾರಮ್ನಲ್ಲಿ ಆರಾಮಾಗಿ ಡೀಟೇಲ್ಸ್ ಕೊಟ್ಟು ಫೀಡ್ಬ್ಯಾಕ್ ಕೊಟ್ಟು ನೀವು ಆರಾಮಾಗಿ ಸಬ್ಮಿಟ್ ಮಾಡ್ಬೋದು. ಇಷ್ಟ ಆಯಿತು ಈ ವಿಡಿಯೋ ಬಗ್ಗೆ ಇನ್ಫಾರ್ಮೇಷನ್. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನಿಮ್ಮಂತ ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.